ಸರ್ ನಾನು ಡೆಲ್ಲಿದೊಂದು ಕಂಪ್ಯಾರಿಸನ್ ಕೊಡ್ತೀನಿ ಸರ್. ಸರ್ ಕಂಪ್ಯಾರಿಸನ್ ಆಫ್ ಡೆಲ್ಲಿ ಆ್ಯಂಡ್ ಬ್ಯಾಂಗ್ಳೂರ್ ಮೆಟ್ರೋ ರೆವಿನ್ಯೂ ಸೋರ್ಸಸ್ ಸರ್. ಸುಮ್ಮನೆ ಹಿಂಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪರ್ಸೆಂಟೇಜ್ ವೈಸ್ ಹೇಳ್ತೀನಿ. ಡೆಲ್ಲಿ ಮೆಟ್ರೋ ಫೇರ್ ರೆವಿನ್ಯೂ, ನಾನ್ ಫೇರ್ ರೆವಿನ್ಯೂ ಸರ್. ಫೇರ್ ರೆವಿನ್ಯೂ ಬಂದು 19%, ನಾನ್ ಫೇರ್ ರೆವಿನ್ಯೂ ಬಂದು 80%. ಯಾವಾಗ? 2020-21 ಸರ್. ಸರ್ ಬೆಂಗಳೂರದು ಕಂಪೇರ್ ಮಾಡೋಣ ಸರ್. ಫೇರ್ ರೆವಿನ್ಯೂ ಬಂದು ಡೆಲ್ಲಿದೆಷ್ಟು 19%, ನಮ್ಮ ರಾಜ್ಯದ್ದೆಷ್ಟು, ಬೆಂಗಳೂರದೆಷ್ಟು 77% ಸರ್. 77% ಫೇರ್ ರೆವಿನ್ಯೂ. ನಾನ್ ಫೇರ್ ರೆವಿನ್ಯೂ ಎಷ್ಟು? ಡೆಲ್ಲಿದು 80%, ಇವ್ರದ್ದು 22%. 2020-21 ಆ ವರ್ಷದ ಫೇರ್ ಆ್ಯಂಡ್ ನಾನ್ ಫೇರ್ ರೆವಿನ್ಯೂ ಬಗ್ಗೆ ನಾನು ಕಂಪ್ಯಾರಿಸನ್ ಮಾಡಿ ಹೇಳ್ತಾ ಇದ್ದೀನಿ, ಡೆಲ್ಲಿ ಆ್ಯಂಡ್ ಬ್ಯಾಂಗ್ಳೂರ್. ಮತ್ತು 2021 ಮತ್ತು 22 ಸರ್, ಡೆಲ್ಲಿ ಮೆಟ್ರೋ ಫೇರ್ ರೆವಿನ್ಯೂ ಬಂದು 34%, ನಾನ್ ಫೇರ್ ರೆವಿನ್ಯೂ ಬಂದು 65%. ಸೊ ಇದನ್ನು ಬೆಂಗಳೂರಿಗೆ ಕಂಪೇರ್ ಮಾಡೋದಾದರೆ ಫೇರ್ ರೆವಿನ್ಯೂ 34%, ಇಲ್ಲಿ ನಮ್ಮ ಫೇರ್ ರೆವಿನ್ಯೂ ಬಂದು ಲಾಸ್ಟ್ ಇಯರ್ನಲ್ಲಿ 77 ಇತ್ತು ಸರ್. ಈ ವರ್ಷ ಅದನ್ನು 85% ಏರಿಕೆ ಮಾಡ್ಕೊಂಡಿದ್ದಾರೆ ಸರ್. ನಾನ್ ಫೇರು ಬಂದು 14% ಸರ್. ಅಂದರೆ ಇವ್ರೇನು ನಾನ್ ಫೇರ್ ರೆವಿನ್ಯೂನಲ್ಲಿ ಹೆಚ್ಚಾಗಿ ಜನ್ರೇಟ್ ಮಾಡಬೇಕಾಗಿತ್ತು ರೆವಿನ್ಯೂನ, ಅದನ್ನು ಬಿಟ್ಬಿಟ್ಟಿದ್ದಾರೆ. ರೆಂಟಲ್ ಔಟ್ಲೆಟ್ಗಳಲ್ಲೋ, ಪಾರ್ಕಿಂಗಲ್ಲೋ, ಅಡ್ವರ್ಟೈಸ್ಮೆಂಟ್ಸಲ್ಲೋ ಜನ್ರೇಟ್ ಮಾಡಬೇಕಾಗಿರ್ತಕ್ಕಂಥ ರೆವಿನ್ಯೂ ಅದನ್ನು ಬಿಸಾಕಿದ್ದಾರೆ. ಆ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಆದರೆ ದಿನನಿತ್ಯ ಟ್ರಾವೆಲ್ ಆಗ್ತಕ್ಕಂಥ ಕಮ್ಯೂಟರ್ಸ್ ಏನಿದ್ದಾರೆ ನಮ್ಮ ಬೆಂಗಳೂರು ಸಿಟಿನಲ್ಲಿ ಪ್ರಯಾಣಿಕರು, ಅವ್ರ ಮೇಲೆ ನೀವು ಹೆಚ್ಚು ಒತ್ತಡವನ್ನು ಹಾಕ್ತಾ ಇದ್ದೀರಿ, ಅವ್ರ ಮೇಲೆ ಹೊರೆ ಹಾಕ್ತಾ ಇದ್ದೀರಿ. ವಸೂಲಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಜನಗಳ ಮೇಲೆ ನೀವು ಒತ್ತಡವನ್ನು ಏರಿಸಿ ಈ ಸಿಸ್ಟಮ್ನ ಅಳವಡಿಕೆ ಮಾಡ್ಕೊಂಡಿದ್ದೀರಿ. ಏನು ಡೆಲ್ಲಿ ಏನು ಯಾವುದೋ ಬೇರೆ ದೇಶದಲ್ಲಿದೆಯಾ ಸರ್? ಮತ್ತೆ ನೋಡಿ ಸರ್, ಇಲ್ಲಿ ಇನ್ನೂ ಒಂದು 3 ವರ್ಷದ್ದು ಓದ್ಬಿಡ್ತೀನಿ. 2022-23 ಅಗೇನ್ ಡೆಲ್ಲಿ ಬಂದು 46% ಇದೆ ಫೇರ್ ಇದು. ಇಲ್ಲಿ 91%ಗೆ ಹೋಗಿದೆ ಸರ್. 85ರಿಂದ 91ಗೆ ಹೋಗಿದೆ ಸರ್ ಅಗೇನ್. ಸೊ ಈ ರೀತಿ ಹೇಳ್ತಾ ಹೋದರೆ ಫೇರ್ ಆ್ಯಂಡ್ ನಾನ್ ಫೇರ್ ಇವತ್ತೇನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟೆ ನಿಮಗೆ ಸರ್. ಈಗ ನಾನೊಂದು ಮಾತು ಕೇಳ್ತೀನಿ ಸರ್, ಆ್ಯಸ್ ಎ ಕಾಮನ್ ಮ್ಯಾನ್ ಪರವಾಗಿ ಒಂದು ಮಾತು ಕೇಳೋಣ. ಈಗ ಗ್ಯಾರಂಟಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ನವರು. ಈ ಗ್ಯಾರಂಟಿ ಯೋಜನೆಯಲ್ಲಿ ಅದೇನೋ 2,000 ರೂಪಾಯಿ ಕೊಡ್ತೀವಿ, ಯುವನಿಧಿ ಸ್ಕೀಮು, ಇನ್ನೂ ಅದೇನೋ ಫ್ರೀ ಕರೆಂಟು, ನಾನಾ ರೀತಿ ಏನೇನೋ ಫ್ರೀ ಬೀಸು ಆಫರ್ಸ್ಗಳು ಕೊಟ್ಕೊಂಡಿದ್ದಾರೆ ಈ ಸರ್ಕಾರದಲ್ಲಿ. ನಮ್ಮದೇನು ಅದಕ್ಕೆ ತಕರಾರಿಲ್ಲ ಸರ್. ಈಗ ಈ ಮನುಷ್ಯ ಯಾರು ಓಡಾಡ್ತಾನಲ್ಲ, ಪ್ರತಿನಿತ್ಯ ಟ್ರಾವೆಲ್ ಮಾಡ್ತಾನಲ್ಲ, ಈಗ ಸಂಪೂರ್ಣವಾಗಿ ಎಲ್ಲ ಲೈನ್ಸು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮ್ಯಾಕ್ಸಿಮಮ್ ನಮಗೆ ಲೈನ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದೇ ನಾವು ಮುಂದಿಟ್ಟು ಮಾತಾಡೋದಾದರೆ, ಎಲ್ಲ ಕಡೆ ನಾನು ಇನಿಷಿಯಲಿ ಮಾತಾಡ್ಬೇಕಾದ್ರೆ ಹೇಳಿದೆ 60 ರೂಪಾಯಿ ಮ್ಯಾಕ್ಸಿಮಮ್ ಫಿಕ್ಸ್ ಮಾಡಿದ್ದಾರೆ. ಒಂದು ಸ್ಪಾಟು ಮ್ಯಾಕ್ಸಿಮಮ್ ಬೆಸ್ಟ್ ಎಲ್ಲಿಗೆ ಹೋಗಿ ರೀಚ್ ಆಗ್ಬೋದು ಅಲ್ಲಿಗೆ 60 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆದರೆ ಬೆಂಗಳೂರ್ದು 90 ರೂಪಾಯಿಗೆ ಹಾಕಿದ್ದಾರೆ ಅಂದೆ ಸರ್. ಈಗ ಅವ್ನು ಮನೆ ಬಿಟ್ಟು ಅವ್ನ ಕೆಲಸಕ್ಕೆಲ್ಲ ಆಫೀಸ್ಗೋ ಅಥವಾ ಇನ್ನೆಲ್ಲೋ ಕೆಲಸಕ್ಕೆ ಹೋಗ್ತಾನೆ ಅಂತ ಅನ್ಕೋಣ, ಎಲ್ಲ ಅವ್ನು ವರ್ಕ್ ಸ್ಪೇಸ್ಗೆ ಹೋಗ್ತಾನೆ, ಅವನು 90 ರೂಪಾಯಿ ಕಟ್ತಾನೆ ಬರೀ ಹೋಗೋಕ್ಕೆ, ಮನೆ ಬಿಟ್ಟು ಹೋಗೋಕ್ಕೆ 90 ರೂಪಾಯಿ, ವಾಪಸ್ ಅವ್ನು ಮನೆಗೆ ಬರೋದಕ್ಕೆ 90 ರೂಪಾಯಿ ಕೊಡ್ತಾನೆ. ಅದ್ರ ಮಧ್ಯೆ ಅವನು ಏನಾದ್ರು 2 ವೀಲರ್ ತೊಗೊಂಬಂದಿದ್ರೆ ಆ 2 ವೀಲರ್ನ ಪಾರ್ಕಿಂಗ್ ಮಾಡಿದ್ರೆ ಆ ಪಾರ್ಕಿಂಗ್ ಚಾರ್ಜಸ್ ಬೇರೆ ಕಟ್ಟಬೇಕು. ಸೊ ದಿವಸಕ್ಕೆ ಎಷ್ಟಾಯಿತು ಆ ಕಮ್ಯೂಟ್ರ್ ಮೇಲೆ? 250 ರೂಪಾಯಿ ಬರ್ಡನ್ ಆಗ್ತಾಯಿದೆ ಒಂದು ದಿವಸಕ್ಕೆ ಸರ್. ತಿಂಗಳೆಲ್ಲ ಅವ್ರು ಕೆಲಸ ಮಾಡಲ್ಲ ಅಂತ ಅನ್ಕೋಣ ಸರ್. ಒಂದು 25 ದಿನ ವರ್ಕಿಂಗ್ ಡೇಸ್ ಇರ್ಬೋದಾ ಸರ್? ಒಂದು 4-5 ದಿನ ರಜೆ ಇರ್ಬೋದಾ ಸರ್? 6 ದಿನ ರಜೆ ಇರ್ಬೋದಾ ಸರ್ ಮ್ಯಾಕ್ಸಿಮಮ್? ಸರ್ 25 × 250 ರೂಪಾಯಿ ಎಷ್ಟಾಯಿತು ಸರ್ ಪರ್ ಡೇ? 4,000ನೋ 5,000ನೋ 6,000ನೋ ಆಯ್ತಲ್ಲ ಸರ್. ಸರ್ ಅವ್ನು ಎಷ್ಟು ದುಡಿತಾ ಇರ್ತಾನೆ ಸರ್? ಅವ್ನ ಸಂಬಳ ಎಷ್ಟು ತೊಗೊಳ್ತಾ ಇರ್ತಾನೆ? ಅವ್ನ ಜೀವನ ಯಾವ ರೀತಿ ಸಾಗಿಸ್ತಾ ಇರ್ತಾನೆ? ಒಂದು ಕಡೆ ನೀವು ಹೇಳ್ತೀರಿ ಮಾತೆತ್ತಿದ್ರೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ನಮಗೂ ಗೊತ್ತು, ನಿಮಗೂ ಗೊತ್ತು ಸರ್. ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗಬೇಕು ಅಂದರೆ ಅವರ್ಗಟ್ಟಲೆ ಗಾಡಿನಲ್ಲಿ ಕೂತ್ಕೋಬೇಕು. ಅದಕ್ಕೆ ಅಲ್ವಾ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿರೋದು ಸರ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನೀವು ಎಂಕರೇಜ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ನೀವು 250 ರೂಪಾಯಿ ಒಬ್ಬ ಸಾಮಾನ್ಯ ಮನುಷ್ಯನ ಜೇಬ್ಗೆ ಕತ್ತಿ ಹಾಕ್ಕೊಂಡು ದುಡ್ಡನ್ನು ವಸೂಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ಅವನು ಎಲ್ಲಿಂದ ಓಡಾಡ್ತಾನೆ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್? ಅವ್ನು ಯಾಕೆ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡಬೇಕು? ಮೆಟ್ರೋ ಯಾರಿಗೋಸ್ಕರ ಮಾಡಿದ್ದೀರಿ ಸರ್?
ಕಾಮನ್ ಮ್ಯಾನ್ಗೋಸ್ಕರ ಮಾಡಿದ್ದೀರಾ ಮೆಟ್ರೋ? ಯಾರು ಓಡಾಡ್ಲಿಕ್ಕಾಗ್ತದೆ? 5,000 6,000 ಖರ್ಚು ಮಾಡಿಕೊಂಡು ಪ್ರತಿ ತಿಂಗಳು ಅವ್ನಿಗೆ ಬರ್ತಕ್ಕಂಥ 18,000ನೋ 20,000ನೋ 25,000 ಸಂಬಳದಲ್ಲಿ 25% ನೀವು ಇಲ್ಲೇ ತೊಗೊಂಡ್ಬಿಟ್ರೆ ಪ್ರತಿನಿತ್ಯ ಟ್ರಾವೆಲ್ ಮಾಡೋವಂಥದ್ದಕ್ಕೆ ಮೆಟ್ರೋನಲ್ಲಿ, ಮತ್ತು ಅವ್ನು ಮತ್ತೇನು ಮಾಡ್ತಾನೆ? ಬಿಡಪ್ಪ, 250 ರೂಪಾಯಿ ನನ್ನ ದಿವಸಕ್ಕೆ ನಾನು ಅಲ್ಲಿ ಮೆಟ್ರೋ ಕೊಡೋದು ಬದಲು ಆರಾಮಾಗಿ ನನ್ನ ಕಾರಲ್ಲೋ ನನ್ನ ಬೈಕಲ್ಲೋ ಓಡಾಡೋಣ ಅಂತ ಮತ್ತೆ ಅವನು ಬರ್ತಾನೆ. ಅದರಿಂದ ಟ್ರಾಫಿಕ್ ಕಂಜೆಷನ್ ಏನಾಗ್ತದೆ? ಹಂಗಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿರ್ತಕ್ಕಂಥ ಅರ್ಥ ಏನು? ಅಲ್ಲಿ ನೋಡಿದ್ರೆ 2,000 ರೂಪಾಯಿ ಗ್ಯಾರಂಟಿ ಸ್ಕೀಮು ಅಂತೀರಿ, ಇಲ್ಲಿ ನೋಡಿದ್ರೆ ಪಾಪ ಈ ಬಡವನ ಮೇಲೆ, ಈ ಅಮಾಯಕನ ಮೇಲೆ, ಈ ಮಧ್ಯವರ್ಗದ ಏನು ಪಾಪ ನಮ್ಮ ಜನತೆ ಇದ್ದಾರೆ ಪ್ರತಿನಿತ್ಯ ಓಡಾಡ್ತಕ್ಕಂಥವ್ರು ಕೆಲಸಕ್ಕೆ, ಅವ್ರ ಮೇಲೆ 5,000 ರೂಪಾಯಿ 6,000 ರೂಪಾಯಿ ಹೊರೆ ಹಾಕ್ತಾ ಇದ್ದೀರಿ. ಅಂದರೆ ಇದು ಸಿಸ್ಟಮ್ ಹೇಗಿದೆ ಅಂದರೆ ನಿಮ್ಮ ದುಡ್ಡನ್ನು ತಗೊಂಡು ವಾಪಸ್ಸು ನಿಮಗೆ ಕೊಡೋವಂಥ ಸಿಸ್ಟಮ್ಮು ಸರ್. ಇದು ಸಂಪೂರ್ಣ 74 ಪೇಜಿನ ಡಾಕ್ಯುಮೆಂಟು ಕೂತ್ಕೊಂಡು ಓದಿ ಅಧ್ಯಯನ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಸಂಪೂರ್ಣ ಪ್ರಾವಿಷನ್ ಮಾಡಿಕೊಡ್ತೀವಿ. ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ, ಯಾಕೆಂದರೆ ನಿಮ್ಮದು ಬಹಳ ಜವಾಬ್ದಾರಿ ಇದೆ. ನಾನು ಒಂದು 3-4 ದಿನದಿಂದ ಇದು ನಿರಂತರವಾಗಿ ನೋಡ್ತಾನೇ ಇದ್ದೀನಿ ಈ ಟಾಪಿಕ್ಕು. ನಾನು ನನ್ನ ಅಂಡರ್ಸ್ಟ್ಯಾಂಡಿಂಗೋಸ್ಕರ ನಾನು ಅರ್ಥ ಮಾಡ್ಕೊಳ್ಳೋಣ ಏನಪ್ಪ ಇದು ವಿಚಾರ. ಮಾತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾವ್ರಲ್ಲ ರಾಜ್ಯ ಸರ್ಕಾರ ಅಂತ ಹೋಗಿ ಸ್ವಲ್ಪ ಡೆಪ್ತಲ್ಲಿ ಅನಲೈಸ್ ಮಾಡೋದಕ್ಕೆ ಹೋದಾಗ ನಮಗೆ ಸಿಕ್ಕಿರ್ತಕ್ಕಂಥ ವಿಚಾರ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ಸರ್, ಬೇಡಿಕೆ ಅಂದರೆ ನೋಡಿ ಸರ್, ರಾಜ್ಯ ಸರ್ಕಾರ ಒಂದು ಭಾಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು, ಗೌರ್ಮೆಂಟ್ ಆಫ್ ಕರ್ನಾಟಕ ಅಫಿಷಿಯಲ್ಸ್ ಹೇಳ್ತಾ ಇರುವಂಥದ್ದು, ವರದಿ ಪ್ರಕಾರ ಬಹುಶಃ ಆರ್ಥಿಕವಾಗಿ ದಿವಾಳಿ ಎದ್ದೋಗಿದೆ ಸರ್ಕಾರ ಅಂತಕ್ಕಂಥದ್ದು ಭಾಳ ಸ್ಪಷ್ಟ. ಇದರಲ್ಲಿ ಒಪ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಒಪ್ಕೊಂಡಿದ್ದಾರೆ. ದೇ ದೆಮ್ಸೆಲ್ವ್ಸ್ ಹ್ಯಾವ್ ಅಗ್ರೀಡ್ ಆ್ಯಂಡ್ ಕಮ್ ಅಪ್ ಟು ಎ ಕನ್ಕ್ಲೂಷನ್ ದಟ್ ಈ ಒಂದು ಬರ್ಡನ್ನು ನಾವು ಬೇರ್ ಮಾಡಲಿಕ್ಕಾಗೋದಿಲ್ಲ. ಈ ಬರ್ಡನ್ನು ಬೇರ್ ಮಾಡಬೇಕಾಗಿರ್ತಕ್ಕಂಥವ್ರು ಯಾರು ಅಂದರೆ ಜನಸಾಮಾನ್ಯರು. ಜನಸಾಮಾನ್ಯರ ಮೇಲೆ ಈ ಹೊರೆಯನ್ನು ಹಾಕಿ ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡಿ ಆಮೇಲೆ ಪ್ರತಿ ವರ್ಷ ಎವ್ರಿ ಇಯರ್ 5% ಹೈಕನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನ ತಗೊಬಿಟ್ಟಿದ್ದಾರೆ. ಸೊ ಅದು ಫೆಬ್ರವರಿ 9 ಅಂದರೆ ಸೋಮವಾರ, ನಾಳೆ ಅಲ್ಲ ನಾಡಿದ್ರಿಂದ ಜಾರಿಗೊಳಿಸೋದಕ್ಕೆ ಸರ್ಕಾರ ಈಗಾಗಲೇ ದಿಟ್ಟವಾದಂಥ ಹೆಜ್ಜೆನೂ ಕೂಡ ಇಟ್ಟುಬಿಟ್ಟಿದ್ದಾರೆ. ಸೊ ಇಲ್ಲಿ ತಪ್ಪಿತಸ್ಥರು ಯಾರು? ನಾನು ಯಾಕೆಂದರೆ ಎಲ್ಲ ವಿಚಾರ ನಿಮ್ಮ ಮುಂದೆ ಓದಿ ಹೇಳಿದ್ದೀನಿ. ಇದು ಮಾಧ್ಯಮದವ್ರಿಗೆ ಒಂದು ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ಎರಡೂ ಕಳಿಸ್ಕೊಡೋದಕ್ಕೆ ರೆಡಿ ಇದ್ದೀನಿ. ಯಾಕೆಂದರೆ ಇಟ್ಸ್ ಎ ಪಬ್ಲಿಕ್ ಡೊಮೇನ್ ಡಾಕ್ಯುಮೆಂಟ್. ಇದರಲ್ಲಿ ಮುಚ್ಚುಮರೆ ಮಾಡ್ತಕ್ಕಂಥದ್ದು ಏನಿಲ್ಲ. ಇದನ್ನು ಯಾಕೆ ಮುಚ್ಚುಮರೆ ಮಾಡಿದ್ರಿ ನೀವು? ಇಷ್ಟು ದಿನ ಕೋರ್ಟ್ಗೆ ಹೋಗಿ PIL ಹಾಕಿ ಆ PIL ಮೂಲಕ ಈ ದಾಖಲಾತಿಗಳನ್ನ ನಾವು ತೊಗೊಂಡು ಬರಬೇಕು 7 ತಿಂಗಳ ಕಾಲ ಕಾದು ಅಂದರೆ ಏನಿತ್ತು ಅಂಥದ್ದು? ಏನಿತ್ತು ಈ ಡಾಕ್ಯುಮೆಂಟೇಷನಲ್ಲಿ? ಯಾಕೆಂದರೆ ನಿಮ್ಮ ಲೋಪದೋಷಗಳಿತ್ತು, ಸರ್ಕಾರದ ಲೋಪದೋಷಗಳನ್ನ, ನಿಮ್ಮ ತಪ್ಪುಗಳನ್ನ ನೀವು ಮುಚ್ಚಾಕೊಳ್ಳೋದಕ್ಕೋಸ್ಕರ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಲಿಕ್ಕೋಸ್ಕರ ನೀವು ಮಾಡಿರ್ತಕ್ಕಂಥ ವ್ಯವಸ್ಥಿತವಾದಂಥ ಪಿತೂರಿ ಇದು. ದಯವಿಟ್ಟು ಇದು ಸಾಮಾನ್ಯ ಜನರಿಗೆ ಬಿಡಿಸಿ ಹೇಳೋಣ ಸರ್. ಇಷ್ಟೇ ಪಾಯಿಂಟ್, ಇಷ್ಟೇ, ಇನ್ನೇನು ವಿಚಾರ ಇಲ್ಲ. ಸಂಪೂರ್ಣ ಹೇಳಿದ್ರೆ ನಾನು ಪ್ರಾವಿಷನ್ ಮಾಡ್ಕೊಡ್ತೀನಿ. ಸರ್ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆಯಲ್ಲ ಸರ್. ಈಗ FCC ಸರ್ ಕ್ಲಿಯರ್ ಆಗಿ ಹೇಳಿದ್ದೀನಿ. FFC ಫೇರ್ ಫಿಕ್ಸೇಷನ್ ಕಮಿಟಿ ಏನಿದೆ, ಫೇರ್ ಫಿಕ್ಸೇಷನ್ ಕಮಿಟಿಗೆ ಒತ್ತಡ ಏರಿರ್ತಕ್ಕಂಥದ್ದೇ ರಾಜ್ಯ ಸರ್ಕಾರ ಸರ್. ಫಸ್ಟ್ ಆಫ್ ಆಲ್ FFCನ ಯಾಕೆ ಸರ್ ಕ್ರಿಯೇಟ್ ಮಾಡಬೇಕಾಗಿತ್ತು? ಈಗ ಫೇರ್ ಪ್ರೈಸ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಅಲ್ವಾ FFC ಮಾಡಿರೋದು. FFCನೇ ಮಾಡಬಾರ್ದಾಗಿತ್ತು. FFC ಯಾಕೆ ಮಾಡಿದ್ರಿ? ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಒಳ್ಳೆಯದಾಗಿದ್ದರೆ, ಗ್ರಾಹಕನ ಮೇಲೆ ಹೊರೆ ಏರಿಸಬಾರ್ದು ಅನ್ನೋದಾಗಿದ್ದರೆ, ಈ ಪರ್ಸೆಂಟೇಜ್ ಹೈಕ್ನ ಇವತ್ತೇನು ಪ್ರತಿ ವರ್ಷ ಮಾಡಿಕೊಂಡು ಪ್ರತಿಯೊಬ್ಬರು ಜೇಬಿಗೆ ಕತ್ರಿ ಹಾಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಿ, ಮಾಡಬಾರ್ದು ಅನ್ನಿದ್ರೆ FFCನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರಿ? ವೈ ಡಿಡ್ ಯು ಕಾನ್ಸ್ಟಿಟ್ಯೂಟ್ ದಿಸ್ ಕಮಿಟಿ? ಸರ್ ನೋಡಿ, ಇಲ್ಲಿ ಕ್ಲೀನಾಗಿ ನೋಡ್ಕೊಂಬನ್ನಿ. ಡೆಲ್ಲಿ, ಚೆನ್ನೈ, ಹೈದರಾಬಾದು, ಮುಂಬೈ ಎಲ್ಲೂ ಕೂಡ ಹೆಚ್ಚು ಮಾಡಿಲ್ಲ. ಇವರೇನು ನನಗೆ ಗೊತ್ತಿಲ್ಲ, ಇವರೇನು ಪಿಲ್ಲರ್ಗಳೇನು ಗೋಲ್ಡಲ್ಲಿ ಕಟ್ಬಿಟ್ಟಿದ್ದಾರಾ? ಸರ್ ಖಂಡಿತ ನಾನ್ ಫೇರಲ್ಲಿ ನೀವು ಹೆಚ್ಚು ರೆವಿನ್ಯೂನ ಜನ್ರೇಷನ್ ಮಾಡಿದ್ರೆ ಆಟೋಮೆಟಿಕ್ಲಿ ಫೇರ್ ಅಂಡರ್ ಬರ್ತಕ್ಕಂಥ ಏನು ಟಿಕೆಟ್ ಪ್ರೈಸಿಂಗ್ ಇದೆ ಮೆಟ್ರೋನಲ್ಲಿ ಪ್ರತಿನಿತ್ಯ ಓಡಾಡ್ತಕ್ಕಂಥವ್ರು ಅವ್ರ ಬರ್ಡನ್ ಕಮ್ಮಿ ಆಗುತ್ತೆ. ಸಿಂಪಲ್.
ನಾನ್ ಫೇರ್ ಜಾಸ್ತಿ ಮಾಡಿ, ಫೇರ್ ಕಮ್ಮಿ ಮಾಡಿ. ಪ್ರತಿ ವರ್ಷ ಇಲ್ಲಿ ಏನಾಗ್ತಾ ಬಂದಿದೆ, ಡೆಲ್ಲಿಗೂ ಬೆಂಗಳೂರು ಕಂಪ್ಯಾರಿಸನ್ ಮಾಡಿದ್ರೆ ಫೇರು ಜಾಸ್ತಿ ಆಗಿದೆ, ನಾನ್ ಫೇರು ಕಮ್ಮಿ ಆಗಿದೆ ಬೆಂಗಳೂರು. ಇಷ್ಟೇ ವಿಚಾರ. ಶ್ಯಾಡೋ ಫೈನಾನ್ಸ್ ಸಪೋರ್ಟ್ ಕಳೆದ 2 ವರ್ಷದಿಂದ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. 1 ರೂಪಾಯಿ ಸಿಕ್ಕಿಲ್ಲ. ಸರ್ಕಾರ ಬೆಂಬಲಿತ ಅನುದಾನ ಏನು ಸರ್? ಯಾವುದಕ್ಕೆ ಸರ್? ಈಗ ನೋಡಿ ಸರ್, ಇದು ಯಾವುದು ಪ್ರಾಫಿಟಬಲ್ ವೆಂಚರ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ಅಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಲ್ಲಿ ಮಾಡಿರ್ತಕ್ಕಂಥದ್ದು ಮೆಟ್ರೋ.